ರಾಯಚೂರು ಜಿಲ್ಲೆಯ ಮಾನ್ವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಫೂರ್ ಸಾಬ್ಗೆ ವಯಸ್ಸಾಗಿದೆ. ಮಾನ್ವಿ ಪುರಸಭೆಯ 27 ವಾರ್ಡ್ಗೆ ಮಾತ್ರ ಅವರ ಸೀಮಿತ. ಅವರ ಮಾತಿಗೆ ಬೆಲೆ ಕೊಡುವುದಿಲ್ಲ ಎಂದು ಸೈಯದ್ ಹುಸೇನ್ ಸಾಬ್ ತಿರುಗೇಟು ನೀಡಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಟೀಮ್ ಪದಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಅನಿವಾರ್ಯ ಕಾರಣದಿಂದ ಬೇರೆ ಪಕ್ಷಕ್ಕೆ ತೆರಳಿದ್ದೆ. ನನ್ನ ಶಕ್ತಿ ನೋಡಿ ಬಸವರಾಜ್ ರವರು ಕರೆಸಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಗಫೂರ್ ಸಾಬ್ದು ಅಲ್ಲ. ಅವರನ್ನು ಕೇಳಿ ಬರೋಕೆ. ಗಫೂರ್ ಸಾಬ್ ಅವರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವುಂಟು ಮಾಡುವುದೇ ಅವರ ಕೆಲಸವಾಗಿದೆ ಎಂದು ಕಿಡಿಕಾರಿದರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ನಾನು ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ NS ಬೋಸರಾಜ್ ಸಾಹೇಬ್ ಅವರು ಪಕ್ಷಕ್ಕೆ ಆರ್ಥಿಕವಾಗಿ ಬರಮಾಡಿಕೊಂಡಿದ್ದಾರೆ. ಮಾನ್ಯ ಸೈಯದ್ ಹುಸೇನ್ ಸಾಹೇಬ್ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡು ಸನ್ಮಾನ್ಯ ಶ್ರೀ ಹಂಪಯ್ಯ ಸಾಹೇಬರನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸುವಲ್ಲಿ ಶ್ರಮಿಸಬೇಕಾಗಿ ಅವರಿಗೆ ನಾನು ಹೇಳಿಕೊಳ್ಳುತ್ತೇನೆ. ಜೈ ಹಿಂದ್. ಒಂದೆರಡು ಮಾತು ಹೇಳಬೇಕಾಗಿ ನಮ್ಮ ಸಮಾಜದ ಎಲ್ಲ ಮುಸ್ಲಿಂ ಬಾಂಧವರು ಜಾತ್ಯತೀತ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮುಸ್ಲಿಂ ಬಾಂಧವರು ಹಿರಿಯರಾದ ಶ್ರೀ NS ಬೋಸರಾಜ್ ಸಾಹೇಬ್ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ನಮ್ಮ ಪಟ್ಟಣ ಪಕ್ಷದ ಜನರಿಗೆ ಏನಂತಂದ್ರೆ ಸೈಯದ್ ಹುಸೇನ್ ಅವರು JDS ಹೋಗ್ತಾರ, ಕಾಂಗ್ರೆಸ್ ಬರ್ತಾರ ಅಂತ ಈ ರೀತಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್. ನೋಡ್ರಿ, ಗಫೂರ್ ಸಾಬ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರೇನು ಮಾನ್ವಿ ಕ್ಷೇತ್ರದಲ್ಲಿ ಮಾನ್ವಿ ಪಟ್ಟಣದಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರು ನನ್ನ ಬಗ್ಗೆ JDSಗೆ ಹೋಗ್ತಾರಾ ಕಾಂಗ್ರೆಸ್ಗೆ ಬರ್ತಾರಂತ ಏನು ಹೇಳ್ತಾರಲ್ಲ, ಅದು ಈ ಹೇಳೋದು ಸರಿಯಲ್ಲ. ನನ್ನನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಗುರುತಿಸಿ ಪುನಃ ನಮ್ಮ ಇವತ್ತು ರಾಜ್ಯದ ಸಚಿವರಾಗಿ ಏನು ಮಂತ್ರಿಯಾಗಿದ್ದಾರೆ NS ಬೋಸರಾಜ್ ಸಾಹೇಬ್ ಅವರ ಮಾರ್ಗದರ್ಶನದಲ್ಲಿ ಸೈಯದ್ ಖಾಲಿದ್ ಖಾದ್ರಿ ಮತ್ತು SS ಪಾಷಾ ಬಾಬುಲ್ ಸಾಬರ ಮಾರ್ಗದರ್ಶನದಲ್ಲಿ ಬಂದು ನನ್ನ ಜೊತೆ ಫೋನ್ನಲ್ಲಿ ಮಾತಾಡಿಸಿ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಆಹ್ವಾನ ನೀಡಿದ ಮೇಲೆ ನಾನು ಬಂದೆ. ಇದರ ಬಗ್ಗೆ ಅವರಿಗೆ ಮಾಹಿತಿ ಬ್ಲಾಕ್ ಕಾಂಗ್ರೆಸ್ಸಿಗಿಲ್ಲ ಅಂದರೆ ಮತ್ತು ಅವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೆಂಗಿದ್ದಾರೆ ನನಗೆ ಗೊತ್ತಿಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನಗೆ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ. ಅವರು ಮಾನ್ವಿ ಕ್ಷೇತ್ರದಲ್ಲಿ ಅವ್ರಿಗೂ ಸೀಮಿತವಾಗಿದ್ದಾರೆ. ನಾನು ರಾಜ್ಯದ 2016ರಲ್ಲಿ ರಾಜ್ಯ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೀನಿ. ಪಕ್ಷದಲ್ಲಿ ಬೀದರ್, ಗುಲ್ಬರ್ಗ, ಬಳ್ಳಾರಿ, ಕೊಪ್ಪಳ, ಹಾನಗಲ್, ಮಸ್ಕಿ ಇಲ್ಲಿ ಅಬ್ಸರ್ವರಾಗಿ ನಾನು ಉಸ್ತುವಾರಿಯಾಗಿ ನಾನು ಪಕ್ಷಕ್ಕೆ ಸಂಘಟನೆ ಮಾಡಿ ರಾಜ್ಯ ಮಟ್ಟದಲ್ಲಿ ನನ್ನನ್ನು ಗುರುತಿಸಿದ್ದಾರೆ. ರಾಜ್ಯ ಅಲ್ಲಲ್ಲ, ಗಫೂರ್ ಸಾಬ್ ಹೇಳೋಕ್ಕೆ ಏನವರು ಸಿಟ್ಟಿನಾಗ ಹೇಳ್ಯಾರ, ಅದು ಸರಿಯಲ್ಲ. ಈ ರೀತಿ ಹೇಳಬಾರ್ದು. ಇಂಥ ಭಾಳ ಕಾರ್ಯಕರ್ತರಿಗೆ ಅವರು ನೋವುಂಟು ಮಾಡ್ತಾ ಇದ್ದಾರೆ. ನಾನು ನಿಷ್ಠಾವಂತ ಯಾವ ರೀತಿ ಈ ರೀತಿ ಸೈಯದ್ ಹುಸೇನ್ ಬರ್ತಾನೆ ಹೋಗ್ತಾನೆ ಅಂತಾರೆ, ನಾಳೆ ಮತ್ತೊಬ್ಬರು ಬರ್ತಾರೆ ಹೋಗ್ತಾರೆ. ಪಕ್ಷದಲ್ಲಿ ಬರುವಾಗ ಯಾಕೆ ಹೋಗ್ತಾರ, ಯಾಕೆ ಮತ್ತೆ ಕರ್ಕೊತಾರ, ಅದು ಅವರಿಗೆ ಮಾಹಿತಿ ಗೊತ್ತಿಲ್ಲ. ಬರೀ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರ. ನನ್ನನ್ನು ಕರ್ಕೋಬೇಕಂದ್ರೆ ನನ್ನ ಶಕ್ತಿ ಮೇಲೆ ಮತ್ತೆ ನಾನು ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಬೋಸರಾಜ್ ಸಾಬ್ ಅವರ ಒಂದು ಇದರ ಸಲಹೆ ಮೇಲೆ ನನ್ನನ್ನು ಫೋನ್ ಮಾಡಿದ ಮೇಲೆ ನಾನು ಹೋಗಿನಿ. ಈಗ ಅವ್ರು ಬೋಸರಾಜ್ ಸಾಬೇ ನನಗೆ ಕರೆಗೊಂಡು ಬ್ಲಾಕ್ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ ಅಂದರೆ ಮತ್ತೆ ಅವ್ರಿಗೆ ಆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿ ಅವರು ಪ್ರಯೋಜನ ಇಲ್ಲ ಅಂತೀನಿ. ನಾನು ಸೇರುವಾಗ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ ಅಂತ ನನಗೆ ಹೇಳಿಲ್ಲ, ಅಥವಾ ನನ್ನ ಜೊತೆಯೇ ಇಲ್ಲ. ನಾನು ಸೇರುವಾಗ ಆಫೀಸ್ನಾಗ ಕಾಂಗ್ರೆಸ್ ಪಾರ್ಟಿ ಬೋಸರಾಜ್ ಸಾಹೇಬ್ ಅವರು ವೆಲ್ಕಮ್ ಮಾಡಿದರು. ನನ್ನನ್ನು ಕರ್ಕೊಂಡೋಗಿದ್ದರು. ಯಾರು ಇಬ್ಬರು ಅಂತ ಅಂತಾರಲ್ಲ, ಅವ್ರು ಇಬ್ಬರಲ್ಲ. ಅವರು ಈ ಮಾನ್ವಿ ಕ್ಷೇತ್ರದ ಒಬ್ಬ ಪುರಸಭೆ ಅಧ್ಯಕ್ಷೀಯ ಗಂಡ ಬಾಬುಲ್ SS ಪಾಷಾ ಮತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ಇವತ್ತು ಖಾಲಿದ್ ಖಾದ್ರಿ ಮಾನ್ವಿಗೆ ಸಾಹೇಬ್. ದೊಡ್ಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮನೆತನದ ಒಬ್ಬ ಸಾಹೇಬಿಗೆ ಯಾರೋ ಕರ್ಕೊಂಡು ಬಂದಾರಂತ ಅಂತಾರ. ಅವರು ಮಾಜಿ ಅಧ್ಯಕ್ಷ. ಬಾಬುಲ್ ಮೊದಲು ಅಧ್ಯಕ್ಷ ಆಗ್ಯಾರ, ಆಮೇಲೆ ಗಫೂರ್ ಸಾಬ್ ಅಧ್ಯಕ್ಷ ಆಗ್ಯಾರ ಬ್ಲಾಕ್. ಗಫೂರ್ ಸಾಬ್ ಇದನ್ನು ಅರ್ಥ ಮಾಡ್ಕೋಬೇಕು.
ಬರ್ತಾರ ಹೋತಾರಂತ ಯಾಕೆ ಬರ್ತಾರೆ? ಎಷ್ಟೋ ಜನ ಇವತ್ತು ದೇಶದಲ್ಲಿ, ಇವತ್ತು ರಾಜ್ಯದಲ್ಲಿ ಸರ್, ಈ ರೀತಿ ಅಲ್ಲಲ್ಲ, ಇವತ್ತು ರಾಜ್ಯ ದೇಶದಲ್ಲಿ ಪಕ್ಷಾಂತರ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಅದು ಸ್ಥಾನಮಾನಕ್ಕೆ ಮಾಡ್ತಾರೆ. ನಮ್ಗನ ಅಂತ ಮನಸ್ಸಿಗೆ ಏನು ನೋವು ಇತ್ತು ಹೋಗಿ ಮತ್ತೆ ನಮಗೆ ಪುನಃ ಕರೆದಿ ಬಂದು ನಾವೇನು ಯಾರಿಗೇನ ಸಣ್ಣ ಪುಟ್ಟ ಮಂದಿ ಜೊತೆ ಸೇರಿಲ್ಲ. ಪ್ರಭಾವಿ ನಾಯಕರು ಇವತ್ತು ಗಫೂರ್ ಸಾಬಿಗೆ ಬೆಳೆಸಿದ್ದವರು ಬೋಸರಾಜ್ ಸಾಬ್ ನನಗೆ ವೆಲ್ಕಮ್ ಮಾಡ್ಯಾರ. ಬೋಸರಾಜ್ ಸಾಬಿಗೆ ಈ ಮಾತು ಕೇಳಬೇಕು. ಗಫೂರ್ ಸಾಬ್ ಸುಮ್ಗೆ ನನಗೆ ಬರ್ತಾರ ಹೋತಾರ ಅಂದರೆ ಏನು ಯಾಕೆ ಬರಲಿ? ನಾನು ಇವತ್ತಿಗೂ ಬೋಸರಾಜ್ ಸಾಹೇಬರಿಗೆ ಬಿಟ್ಟು, ನಾನು ಅಂಪಯ್ಯ ಸಾಹೇಬಿಗೆ ಬಿಟ್ಟು ಯಾರಿಗೆ ಮಾತೇ ಆಡಿಲ್ಲ. ನನ್ನ ಕೆಲಸ ಇದ್ದರೆ ನಾನು ಮಿನಿಸ್ಟ್ರಿತಲ್ಲಿ ಹೋಗ್ತೀನಿ, ನಮ್ಮ ಸಾಬ್ರು ಅಂಪಯ್ಯ ಸೌಕರ್ಯದಲ್ಲಿ ಹೋಗ್ತೀನಿ, ಮತ್ತು ನಮ್ಮ ಬೋಸರಾಜ್ ಸಾಬ್ದಲ್ಲಿ ಹೋಗ್ತೀನಿ. ನಾನಂಥ ಕೆಲಸ ಇರಬೇಕಲ್ಲ, ಅವ್ರದಲ್ಲಿ ಹೋಗಿ ಮಾಡಿಸ್ಕೊಬೋದು. ನನಗೆ ಕೆಲಸ ಇನ್ನೊಬ್ಬರದು ಸುಳ್ಳು ಹೇಳಿ ಮಾಡಿಸೋದು, ತಿರುಗಾಡೋದು ನನ್ನ ಮಾಡೋನಲ್ಲ. ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿದ್ದೀನಿ, ಕಾಂಗ್ರೆಸ್ ಪಕ್ಷದ ಮುಖಂಡನೇ ಇದ್ದೀನಿ, ಮಾಜಿ ಕಾರ್ಯದರ್ಶಿ ನಾನು ಇವತ್ತು ಮಾಜಿ ಕಾರ್ಯದರ್ಶಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಇದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ, ಕಾಂಗ್ರೆಸ್ ಸಂಘಟನೆ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾವು ಗೆಲ್ಲಿಸಿವಿ. ಅದು ಈಗ ಏನಂದ್ರೆ ಮತ್ತೆ ಆ ರೀತಿ ಪಕ್ಷವನ್ನು ಉಳಿಸ್ಬೇಕಂತಂದ್ರೆ ನಿಮ್ಮ ಪರವಾಗಿ ಇರಬೇಕು. ಆದ್ರೆ ಆ ರೀತಿ ಹೇಳ್ತಾರೆ ಅಂದ್ಮೇಲೆ ಹೇಗೆ ಸರ್ ಇದು? ಇಲ್ಲ, ಅವ್ರಿಗೆ ಯಾವ ವಯಸ್ಸಾಗ್ಯದ, ಈಗ ಅವ್ರಿಗೆ ಏನು ಹೇಳಿದೆ ನಡ್ತಾ ಹಿರಿಯರು ಇದ್ದಾರ. ಈಗ ಅವರಿಗೆ ಈ ಮನಸ್ಸಿನಾಗ ಏನು ಬಂತು, ಸೈಯದ್ ಹುಸೇನ್ ಏನು ಕೈಯಾಗ ಸಿಕ್ಕ್ಯದ ಒಂದು ಮಾತಾಡೋಮಂತ ಏನು ಮಾತಾಡಿದ್ರು, ಅದು ಮೊದಲಿಂದ ಹಂಗೆ ಅವ್ರು ನಮಗೆ ಮಾತಾಡ್ತಾರೆ. ನಾವು ಅವ್ರ ಮಾತುಗಳು ಕಿವಿಗೆ ಹಾಕೋಂಗಿಲ್ಲ. ಅವ್ರು ಹೇಳಿದರೆ ನಾನೇನು ಕಾಂಗ್ರೆಸ್ ಬಿಡೋನಲ್ಲ, ಕಾಂಗ್ರೆಸ್ ಅವ್ರದ್ದು ಆಸ್ತಿ ಇಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿಂದನೇ ಇವತ್ತು ಅಂಪಯ್ಯ ಸೌಕಾರ್ ಈ ಕ್ಷೇತ್ರದಲ್ಲಿ ಗೆದ್ದಾರ. ನಾನು ಅವರಿಗೆ ಕೆಲಸ ಮಾಡಿಲ್ಲ ಅಂತ ಶಾಸಕರು ಹೇಳಿ, ಮತ್ತು ಬೋಸರಾಜ್ ಸಾಬ್ ಹೇಳಬೇಕು, ನನಗೆ 5 ದಿವಸದಲ್ಲಿ ನಾನು ಸಂಘಟನೆ ಮಾಡೀನಿ, ನನಗೆ ಶಕ್ತಿ ಐತೆ ಅದಂಥದ್ದು ಮಾಡೋದು. ನಾನು ತಿರುಗಾಡಿದರೆ ಎಲ್ಲ ಜನರನ್ನು ತಿಳಿಸಬಹುದು. ನಮಗೆ ಏನು ಇಲ್ಲಿ ರಿಸರ್ವೇಷನ್ ಇದೆ. ಗಫೂರ್ ಸಾಬ್ ಅವ್ರಿಗೆ ಇದೇನೇ ಇಲ್ಲ ಸರ್, ನೀವು ಶಕ್ತಿ ಇದೇನೇ ಇಲ್ಲ ಅವ್ರಿಗೆ? ಅಲ್ಲಲ್ಲ, ಅವ್ರ ಶಕ್ತಿ ಅವ್ರಿಗೆ ಇರ್ತದೆ, ನನ್ನ ಶಕ್ತಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಬ್ಬರ ಶಕ್ತಿ ಬಗ್ಗೆ ನಾನು ಯಾಕೆ ಮಾತಾಡಬೇಕು? ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ, ಅವರು ಮಾನ್ವಿ ಕ್ಷೇತ್ರದ ಈ ಪುರಸಭೆ ವಾರ್ಡ್ಗಳಿಗೆ ಸೀಮಿತ. ಅವರು ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡೀವಿ. ಕಾಂಗ್ರೆಸ್ ಪಕ್ಷದ 224 ಜನರಿಗೆ ಮತ ಹಾಕ್ರಿ ಅಂತೀವಿ ನಾವು. ಎಲ್ಲ ನಾವು ಮಾತಾಡೀವಿ, ಎಲ್ಲ ಸಂಘಟನೆ, ಅದು ಎಲ್ಲ ನನ್ನ ತಲೆ ದಾಖಲೆ ಐತಿ. ನಾನು ಏನು ಅನಿವಾರ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಹೋಗೀವಿ ಅವೆಲ್ಲ ಹೇಳೋದು ಬೇಡ. ಹೋಗಿವಿ ಮತ್ತು ನಾವು ಬಂದೀವಿ. ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೀವಿ, ಮುಂದೆ ಕೂಡ ಮಾಡ್ತೀವಿ. ಬೋಸರಾಜ್ ಸಾಬಿಗೆ ನಮಗೆ ಯಾವುದೇ ಏನು ತೊಂದರೆ ಇಲ್ಲ. ಬೋಸರಾಜ್ ಸಾಬಿಗೆ ನಮಗೆ ಏನು ತೊಂದರೆ ಇಲ್ಲ. ಅವರಿಗೆ ಕರ್ಕೊಂಡಾರ. ನಾನು ಬೋಸರಾಜ್ ಸಾಬ್ ಬಗ್ಗೆ ಯಾಕೆ ಮಾತಾಡಿ? ಈ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಪ್ರಕಾಶ್ ಪಾಟೀಲ್ ಮತ್ತು ಶಾಸಕರಲ್ಲಿ ಹೊಂದಾಣಿಕೆ ಇಲ್ಲ. ಯಾಕಂತಂದರೆ ಇಲ್ಲಿ ಬಂದು ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದುವರೆಗೆ ಮಾಡಿಲ್ಲ. ಮಾಡಲಿ ನಮ್ಮ ಮುಸ್ಲಿಮಿಗಂತ ಮತ್ತೆ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಇವತ್ತು ಹೈದರಾಬಾದ್ ಕರ್ನಾಟಕ ಪ್ರಭಾವಿ ನಾಯಕ ಇಕ್ಬಾಲ್ ಅನ್ಸಾರಿಗೆ MLC ಮಾಡ್ರಿ ಅಂತ ಹೇಳ್ತೀವಿ. ಮತ್ತು ನಮ್ಮ ಸಮಾಜಕ್ಕೆ ನಾವು ಕೇಳಿನಿ, ಏನು ಗಫೂರ್ ಸಾಬಿಗೆ ಏನು ಮಾಡೋ, ಗಫೂರ್ ಸಾಬಿಗೆ ಮಾಡಿ. ಸರ್, ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, MP ಚುನಾವಣೆ ಬರ್ತಾ ಇದೆ. ಈಗ ಮುಸ್ಲಿಂ ಸಮಾಜದಲ್ಲಿ ಈ ರೀತಿ ಹೇಳಿಕೆ ಬರ್ತಾ ಇದೆಯಲ್ಲ, ಹೇಗಂತ ಹೇಳಕತ್ತಾರ? ಗಫೂರ್ ಸಾಬ್ ಅವರು ಹೇಳಿದ್ದು ಸರಿನಾ ಅಂತ ಜನರು ಕೂಡ ಮಾತಾಡ್ತಿದ್ದಾರೆ. ಅಲ್ಲ, ಗಫೂರ್ ಸಾಬ್ ಹೇಳಬಾರ್ದು. ಇವತ್ತು ಸಂಘಟನೆ ಮಾಡಿ ಪಕ್ಷಕ್ಕೆ ಸೇರಿಸ್ಬೇಕು. ನಾನೇನು ಹೇಳೀನಿ? ನಿಷ್ಠಾವಂತ ಕಾರ್ಯಕರ್ತೆ, ನನಗೇನ ಮಾಡಂತ ಹೇಳೀನಿ. ನಾನು ಮಾಡಂತ ಯಾರಿಗೆ ಹೇಳೋದಿಲ್ಲ. ನನ್ನ ಹಣೆಬಾರ ಇದ್ದರೆ ನಾನು ಹಾಕ್ತೀನಿ. ನನಗೆ ಪಕ್ಷದಲ್ಲಿ ಇದ್ದ ಮೇಲೆ ಪಕ್ಷ ದ್ರೋಹ ಕೆಲಸ ಮಾಡೋನಲ್ಲ. ನಾನು ಕಾಂಗ್ರೆಸ್ಸಿಗೆ ಮಾಡೀನಿ. 2018ನಾಗ ಕಾಂಗ್ರೆಸ್ಸಿಗೆ ಮಾಡೀನಿ, ಈಗ ನಾನು ಕಾಂಗ್ರೆಸ್ಸಿಗೆ ಮಾಡೀನಿ. 2004ನಾಗ NS ಬೋಸರಾಜ್ ಸಾಹೇಬ್ ಅವ್ರ ಜೊತೆ ಕೆಲಸ ಮಾಡೀನಿ. ಅವ್ರು ಗೆಲ್ಲಿ ಅಂತ ಪ್ರಾರ್ಥನೆ ಮಾಡೀನಿ. ಖಾಜಾ ಬಂದೇ ನವಾಜ್ ಗುಲ್ಬರ್ಗ ದರ್ಗಂಗೆ ಹೋಗಿವಿ, ಅವ್ರ ಜೊತೆ ಗಫೂರ್ ಸಾಬನ್ನ ಬಂದಿದ್ದರು. ದ್ಯಾಸ ಮಾಡಿಕೊಳ್ಳಿ ಅವರು. ನಾನು ಏನು ಸುಮ್ಗೆ ಬಂದಿಲ್ಲ, ಸುಮ್ಗೆ ಪಕ್ಷ ಬಿಟ್ಟಿಲ್ಲ. ಯಾವುದೇ ಒಂದು ಅನಿವಾರ್ಯ ಬಿಡ್ತಾರ. ಭಾಳ ಜನ ಬಿಟ್ಟಾರಲ್ಲ, ಎಷ್ಟೋ ಜನ ಬಿಟ್ಟು ಮತ್ತೆ ಬಂದಾರಲ್ಲ. ಅವರೇನು ಇಲ್ಲಿ ಪರ್ಮನೆಂಟ್ ಇದ್ದರು, BJPಗೆ ಹೋಗಿದ್ದರು, JDSಗೆ ಹೋಗಿದ್ದರು, ಯಾರ್ಯಾರು ಹೋಗಿದ್ದರು, ಕಾಂಗ್ರೆಸ್ಸಿಗೆ ಬಂದಾರೆ. ಅವ್ರ ಹೆಸರು ಹೇಳಿದ ಅವಶ್ಯ ಎಲ್ಲರೂ ಹೋಗ್ತಾರೆ ಬರ್ತಾರೆ. ಇದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಆದರೆ ಅವರು ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅವರಿಗೆ ಅಷ್ಟೇ ಗೊತ್ತೈತೆ, ಅಷ್ಟೇ ಮಾತಾಡ್ಯಾರ. ಈ ನನ್ನ ಬಗ್ಗೆ ಅವರು ಮಾತಾಡೋದು ಅವಶ್ಯಕತೆ ಇಲ್ಲ. ನನಗೆ ಲೀಡರ್ NS ಬೋಸರಾಜ್ ಸಾಬ್ ನಮ್ಮ ಲೀಡರ್ ಇದ್ದಾರೆ. ಅಂಪೈರ್